ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವುದಾದ್ರು ಒಂದು ವಿಡಿಯೋ ನೋಡಿ ಕಂಪ್ಲೀಟಾಗಿ ಅರ್ಥ ಮಾಡಿಕೊಂಡು ಅದನ್ನು ಚಾಲನೆಯಲ್ಲಿ ತಂದುಬಿಟ್ರೆ ಲೈಫಲ್ಲಿ ಸೆಟ್ಲಾಗ್ಬೋದು ಅಂತ ಯಾವುದಾದ್ರು ಒಂದು ವಿಡಿಯೋ ಇದ್ದರೆ ಅದಿದೆ ವಿಡಿಯೋ. ಎಕ್ಸಾಕ್ಟ್ಲಿ ಈ ವಿಡಿಯೋ ಒಂದು ಸತಿ ನೋಡ್ತಿರೋ, 2 ಸತಿ ನೋಡ್ತಿರೋ, 3 ಸತಿ ನೋಡ್ತಿರೋ, ಇವತ್ತಿಂದ ಅದನ್ನು ಚಾಲನೆಗೆ ತರ್ತಿರೋ, ನೆಕ್ಸ್ಟ್ ವಾರ ತಗೊಳ್ತಿರೋ, ಪೋಸ್ಟ್ಪೋನ್ ಮಾಡ್ತಿರೋ 1 ವರ್ಷ, 2 ವರ್ಷ, 3 ವರ್ಷಕ್ಕೆ, ಆಮೇಲೆ ಟೈಮ್ ಬಂದಾಗ ಅರ್ಥ ಮಾಡ್ಕೊಂಡು ಇಂಪ್ಲಿಮೆಂಟ್ ಮಾಡ್ತಿರೋ, ನಿಮಗೆ ಬಿಟ್ಟಿದ್ದು. ಫಾರ್ ಎಕ್ಸಾಂಪಲ್, ನಾನು ವರಮಹಾಲಕ್ಷ್ಮಿ ಅವ್ರ ಹತ್ರ ವರ ಕೇಳ್ತಾ ಇದ್ದೇನೆ, ಆದರೆ ಏನು ಮಾಡಬೇಕು ಲೈಫಲ್ಲಿ ನಾನು ಮಾಡ್ತಾ ಇಲ್ಲ. ನನಗೆ ವರ ಕೊಡ್ತಾರಾ ಭಗವಂತ? ನಿಮಗೂ ಗೊತ್ತಿದೆ, ನನಗೂ ಗೊತ್ತಿದೆ, ಖಂಡಿತ ಕೊಡಲ್ಲ. 2ನೇ ಕ್ಯಾಟಗರಿ ಜನ, ನಾನೇನು ಪ್ರಾರ್ಥನೆ ಮಾಡಲ್ಲ ಭಗವಂತನ ಹತ್ರ, ಆದರೆ ಏನು ಮಾಡಬೇಕು ಅದನ್ನು ಮಾಡ್ತಾ ಹೋಗ್ತಾ ಇರ್ತೀನಿ. ಅಂದರೆ ನಿಮಗೂ ಗೊತ್ತಿದೆ, ನನಗೂ ಗೊತ್ತಿದೆ, ಇವತ್ತಿದ್ದರೆ ನಾಳೆ ನಾನೇನು ಕೇಳ್ಕೊಳ್ತೀನೋ ಸಿಗತ್ತೆ, ನಾನೇನು ಅಂದ್ಕೊಂಡಿದ್ದೀನೋ ಸಿಗತ್ತೆ. ಪ್ರಾರ್ಥನೆ ಮಾಡದೆ ಹೋದರೂ ಸಹ, ಲೇಟ್ ಆದರೂ ಸಿಗತ್ತೆ. ನಾವೆಲ್ಲ 3ನೇ ಕ್ಯಾಟಗರಿಗೆ ಬರ್ಬೋದು. ಏನು ಬೇಕೋ ಅಂತರಾಳದಿಂದ ಪ್ರಾರ್ಥನೆ ಮಾಡಿಕೊಂಡು ಏನು ಮಾಡಬೇಕು ಪ್ರತಿದಿನ ಅದನ್ನು ಮಾಡ್ತಾ ಬಂದರೆ ನಾವು ಅಂದ್ಕೊಂಡಿರೋದಕ್ಕಿಂತ ಬೇಗ, ನಾವು ಅಂದ್ಕೊಂಡಿರೋದಕ್ಕಿಂತ ಜಾಸ್ತಿ ವರಗಳು ನಮಗೆ ಸಿಗತ್ತೆ. ನಿದ್ದೆಯನ್ನು ಗೆದ್ದರೆ ಪ್ರಪಂಚವನ್ನು ಗೆಲ್ಬೋದು ಅಂತ ನಾವೆಲ್ಲರೂ ಕೇಳಿದ್ದೀವಿ. ನಿದ್ದೆಯನ್ನು ಗೆಲ್ಲೋದು ಅಂತಿದ್ರೆ ಏನು? ಮೊದಲನೇದು, ನಿದ್ದೆ ಅಂದರೆ ಏನು ಅಂತ ನಾವು ಅರ್ಥ ಮಾಡ್ಕೋಬೇಕು. ನಮ್ಮೆಲ್ರಿಗೂ ಬೇಕಾಗಿರೋದು ನಮ್ಮ ಶರೀರಕ್ಕೆ, ಮನಸ್ಸಿಗೆ. ಮನಸ್ಸು ಅಂತ ಹೇಳಿದಾಗ ಅದರಲ್ಲಿ ಮನಸ್ಸಿದೆ, ಬುದ್ಧಿಶಕ್ತಿ ಇದೆ, ಭಾವನೆಗಳಿದೆ. 3ನೂ ಕಂಬೈನ್ ಮಾಡಿಕೊಂಡು ಒಂದು ಮನಸ್ಸು ಅಂತ ತಗೊಳ್ತಾ ಇದ್ದೀನಿ, ಈಸಿಯಾಗಿ ಅರ್ಥ ಮಾಡ್ಕೊಳ್ಳಿ ಅಂತ. ನಮ್ಮ ಶರೀರಕ್ಕೆ ಮತ್ತು ಮನಸ್ಸಿಗೆ ಪ್ರತಿ ರಾತ್ರಿ ಬೇಕಾಗಿರೋದು ಅಥವಾ ಪ್ರತಿ ದಿನ ಬೇಕಾಗಿರೋದು ವಿಶ್ರಾಂತಿ. ನಮಗೇನು ಅನಿಸ್ಬಿಟ್ಟಿದೆ ಅಂತಿದ್ರೆ, ನಿದ್ದೆನೇ ಒಂದು ರೀತಿಯಲ್ಲಿ ವಿಶ್ರಾಂತಿ ಇರೋದು, ಬೇರೆ ಯಾವುದೂ ಇಲ್ಲ ಅಂತ. ವಿಶ್ರಾಂತಿಯ ಸಬ್ಸೆಟ್ಟು, ವಿಶ್ರಾಂತಿಯ ಕೆಳಗೆ ಒಂದು ಪಾಯಿಂಟ್, ಒಂದು ಭಾಗ ಮಾತ್ರ ನಿದ್ದೆ. ಕೆಲವರಿಗೆ ಜ್ಞಾನ ಮಾರ್ಗದಲ್ಲಿದ್ದಾಗ, ಕ್ಲಾರಿಟಿ ಸಿಕ್ಕಿದಾಗ ಅವ್ರಿಗೆ ವಿಶ್ರಾಂತಿ, ರಿಲ್ಯಾಕ್ಸ್ ಆಗುತ್ತೆ. ಕೆಲವಿಗೆ ಕ್ರಿಯಾಯೋಗಿಗಳಿಗೆ, ಯಾರು ಕ್ರಿಯೆ ಮಾಡ್ತಾರೋ ಅವ್ರಿಗೆ ಅದು ಮಾಡಿದಾಗ ಬಾಡಿಗೆ, ಮೈಂಡಿಗೆ, ಶರೀರಕ್ಕೆ, ಮನಸ್ಸಿಗೆ ವಿಶ್ರಾಂತಿ ಸಿಗುತ್ತೆ. ಯಾರು ಭಕ್ತಿ ಮಾರ್ಗದಲ್ಲಿದ್ದಾರೋ ಅವರು ಭಗವಂತನ ಮಂತ್ರಗಳು ಅಥವಾ ಭಜನ್ಸ್ ಮಾಡಿದಾಗ, ಧ್ಯಾನ ಮಾಡಿದಾಗ ಅವ್ರಿಗೆ ವಿಶ್ರಾಂತಿ ಸಿಗತ್ತೆ. ಯಾರು ಕಾಯಕವೇ ಕೈಲಾಸ ಅಂತ ಅಂದ್ಕೊಂಡು ಪೂರ್ತಿ ಗಮನವಿಟ್ಟು ಪ್ರತಿದಿನ ಅವ್ರ ಕೆಲಸದಲ್ಲೇ ಮುಳುಗಿರ್ತಾರೋ ಅವ್ರಿಗೆ ಕೆಲಸ ಮಾಡಿದಾಗ ವಿಶ್ರಾಂತಿ ಅಂತ ಅನಿಸುತ್ತೆ. ಕೆಲವ್ರಿಗೆ ಮ್ಯೂಸಿಕ್ ಕೇಳಿದಾಗ ವಿಶ್ರಾಂತಿ ಸಿಗತ್ತೆ, ಕೆಲವ್ರಿಗೆ ಡಾನ್ಸ್ ಮಾಡಿದಾಗ ವಿಶ್ರಾಂತಿ ಸಿಗತ್ತೆ, ಕೆಲವ್ರಿಗೆ ಅವ್ರ ಮನಸ್ಸಿಗೆ ಇಷ್ಟವಾಗಿರೋ ಆಟಗಳನ್ನು ಆಡಿದಾಗ ವಿಶ್ರಾಂತಿ ಸಿಗತ್ತೆ. ಸೊ ನೂರಾರು ರೀತಿಗಳಲ್ಲಿ ನೂರಾರು ಜನಕ್ಕೆ ವಿಶ್ರಾಂತಿ ಸಿಗ್ತಾಗತ್ತೆ. ಅದರಲ್ಲಿ ಒಂದು ಭಾಗ ಮಾತ್ರ ನಿದ್ದೆ. ಈಗ ಎಷ್ಟೋ ಸತಿ ನಮಗೆ ಗೊತ್ತಿರೋದನ್ನೇ ಇಂಪ್ಲಿಮೆಂಟ್ ಮಾಡಿಬಿಟ್ರೆ ಸಾಕು. 4 ಸ್ಥಿತಿಗಳಿದೆ ನಮ್ಮೆಲ್ರಿಗೂ. 4 ಸ್ಟೇಜಸ್ ಆಫ್ ಕಾನ್ಷಿಯಸ್ನೆಸ್ ಅಂತ ಅಂತಾರೆ ಇಂಗ್ಲೀಷಲ್ಲಿ. ಮೊದಲನೇದು ಜಾಗೃತ ಅವಸ್ಥೆ. ಈಗ ನಾನು ಮಾತಾಡ್ತಾ ಇದ್ದೀನಿ, ನೀವು ಕೇಳಿಸ್ಕೊಳ್ತಾ ಇದ್ದೀರಲ್ಲ, ದಿಸ್ ಇಸ್ ಕಾಲ್ಡ್ ಆಸ್ ವೇಕ್ಫುಲ್ ಸ್ಟೇಜ್. 2ನೇದು ಬಂದ್ಬಿಟ್ಟು ಸ್ವಪ್ನಾವಸ್ಥೆ. ರಾತ್ರಿ ಮಲಗ್ತೀವಿ, ಆಮೇಲೆ ಅದರಲ್ಲಿ ಕನಸು ಬರುತ್ತೆ, ದಟ್ ಈಸ್ ಕಾಲ್ಡ್ ಆಸ್ ಡ್ರೀಮ್ ಸ್ಟೇಜ್. 3ನೇ ಸ್ಥಿತಿ ಬಂದ್ಬಿಟ್ಟು ಡೀಪ್ ಸ್ಲೀಪ್ ಸ್ಟೇಜ್, ಸುಷುಪ್ತಿ ಅಂತ ಹೇಳ್ತಾರೆ. ಅಂದರೆ ನಾನು ಮಲಗ್ತೀನಿ, ನಿದ್ದೆ ಬರಲ್ಲ, ಸ್ವಪ್ನ ಅವಸ್ಥೆಗಿಂತ ಡೀಪಾಗಿ ಮಲಗ್ತೀನಿ. ಬೆಳಗ್ಗೆ ಎದ್ದ ಮೇಲೆ ನಾನು ಸಖತ್ತಾಗಿ ಮಲಗಿದೆ, ನಾನು ಮಲಗಿದ್ದೇ ಗೊತ್ತು, ಅಲಾರಮ್ ಹೊಡೆದಾಗ ಮಾತ್ರ ಎದ್ದೆ ಅಂತ ಹೇಳ್ತೀವಲ್ಲ, ದಟ್ ಈಸ್ ಡೀಪ್ ಸ್ಲೀಪ್ ಸ್ಟೇಜ್ ಅಥವಾ ಸುಷುಪ್ತಿ ಅಂತ ಹೇಳ್ತಾರೆ. 4ನೇ ಸ್ಥಿತಿ ಇರೋದು ಬಂದ್ಬಿಟ್ಟು ದಟ್ ಈಸ್ ಕಾಲ್ಡ್ ಆಸ್ ತುರಿಯ. ನಾನು ಅಂದ್ಕೊಂಡಿದ್ದು 4 ವಾರಗಳ ಹಿಂದೆ ತನಕ ಯಾರು ತಪಸ್ ಮಾಡ್ತಾರೋ, ಸಾಧನೆ ಮಾಡ್ತಾರೋ, ಋಷಿಮುನಿಗಳಿದ್ದಾರೋ ಅವ್ರಿಗೆ ಮಾತ್ರ ಈ ಒಂದು ಸ್ಥಿತಿ ಸಿಗತ್ತೆ ಅಂತ ಅಂದ್ಕೊಂಡಿದ್ದೆ. ಅಂದರೆ ನಾನು ಇದು ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡಿಬಿಟ್ಟು ಈಗ 4 ವಾರನೇ ಆಗ್ತಾ ಇರೋದು. ಈ 4 ವಾರದಲ್ಲಿ ಏನು ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆಯೋ ಅದನ್ನೇ ಈ ವಿಡಿಯೋಲಿ ಹಂಚ್ಕೊಳ್ತಾ ಇರೋದು ನಾನು. ಫಾರ್ ಎಕ್ಸಾಂಪಲ್, ಜಾಗೃತ ಅವಸ್ಥೆಯಲ್ಲಿ ನಾವು 16ರಿಂದ 17 ತಾಸು ಇರ್ತೀವಿ ಅಂತ ಅಂದ್ಕೊಳ್ಳೋಣ.
ಇದರಲ್ಲಿ ನಾವು ಒಂದು ಟೈಮಲ್ಲಿ ಒಂದು ಕೆಲಸದ ಮೇಲೆ ಮಾತ್ರ ಗಮನವಿಟ್ಟಿದ್ದೇ ಆದರೆ ನಮ್ಮ ಕ್ವಾಲಿಟಿ ಆಫ್ ನಿದ್ದೆ ರಾತ್ರಿ ಮಲಗ್ತೀವಲ್ಲ ಅದು ಜಾಸ್ತಿ ಆಗತ್ತಂತೆ. ಫಾರ್ ಎಕ್ಸಾಂಪಲ್, ನಾನು ನಡಿಬೇಕಾದ್ರೆ ಬರೀ ನಡೀತಾ ಇದ್ದೀನಾ, ಕೂತ್ಕೋಬೇಕಾದ್ರೆ ಬರೀ ಕೂತ್ಕೊಳ್ತಾ ಇದ್ದೀನಾ, ಊಟ ಮಾಡಬೇಕಾದ್ರೆ ಬರೀ ಊಟ ಮಾಡ್ತಾ ಇದ್ದೀನಾ, ಕಾಫಿನೋ ಟೀನೋ ಕುಡಿಬೇಕಾದ್ರೆ ಅದು ಮಾತ್ರ ಗಮನ ಅದರ ಮೇಲಿದೆಯಾ, ಬೇರೆ ಯಾರೋ ಮಾತಾಡ್ತಿದ್ದಾರೆ ಗಮನ ಪೂರ್ತಿ ಅವ್ರ ಕಡೆನೇ ಇದೆಯಾ, ನಾನು ಮಾತಾಡ್ತಿದ್ದೀನಿ ಈಗ ನನ್ನ ಪೂರ್ತಿ ಗಮನ ನಿಮ್ಮ ಕಡೆನೇ ಇದೆಯಾ ಅಥವಾ ಕ್ಯಾಮ್ರಾ ಕಡೆನೇ ಇದೆಯಾ? ಈ 16-17 ತಾಸು ನನಗೆ ಗೊತ್ತಿದೆ 100% ಫೋಕಸ್ ಮಾಡಿಬಿಟ್ಟು ಯಾವುದೂ ಕೆಲಸ ಮಾಡೋಕ್ಕಾಗಲ್ಲ ಅಂತ. ನಂದೇನು ಅಂತಿದ್ರೆ ಇವತ್ತಿಂದ ಶುರು ಮಾಡಿ ಅಟ್ಲೀಸ್ಟ್ ಏನು ಕೆಲಸ ಮಾಡ್ತಿದ್ದೀವೋ 16-17 ತಾಸು ಜಾಗೃತವಾಗಿದ್ದಾಗ ಎದ್ದಾಗ 10% ಆದರೂ ಕಂಪ್ಲೀಟ್ ಫೋಕಸ್ಸಿಂದ ಮಾಡೋಕ್ಕಾಗಿದ್ದೇ ಆದರೆ ಅದು ನಿಧಾನಕ್ಕೆ ಇಂಪ್ರೂವ್ ಮಾಡ್ಕೊಂಡು ಹೋಗ್ಬೋದು. ಸೊ ಮೊದಲನೇದು, ರಾತ್ರಿ ನಿದ್ದೆ ಚೆನ್ನಾಗಿ ಬರಬೇಕು ಅಂತಿದ್ದರೆ, ನಮ್ಮ ಬಾಡಿ ರಿಲ್ಯಾಕ್ಸ್ ಆಗಬೇಕು ಅಂತಿದ್ದರೆ, ಬಾಡಿಗೂ ಮೈಂಡ್ಗೂ ಆದಷ್ಟು ವಿಶ್ರಾಂತಿ ಸಿಗಬೇಕು ಅಂತಿದ್ದರೆ, ನೆಕ್ಸ್ಟ್ ಡೇ ಎದ್ದಾಗ ಫುಲ್ ರೀಚಾರ್ಜ್ ಆಗಿರಬೇಕು ಅಂತಿದ್ದರೆ 16 to 17 ಅವರ್ಸ್ ನಾನೇನು ಮಾಡ್ತೀನೋ ಟೋಟಲ್ ಅದ್ರ ಕಡೆಗೆ 1 at a time. ನಂಬರ್ 1, ಬಿಕಾಸ್ ನಾವೆಲ್ಲರೂ ಮಲ್ಟಿ ಟಾಸ್ಕಿಂಗಲ್ಲಿ ಎಕ್ಸ್ಪರ್ಟ್ ಆಗಿಬಿಟ್ಟಿದ್ದೀವಿ. ಅದು ರಾತ್ರಿ ನಿದ್ದೆಯಲ್ಲಿ ರಿವರ್ಸ್ ಹೊಡಿತಾ ಇದೆ. ಇಲ್ಲಿಂದ ಶುರು ಮಾಡಿ. ಎರಡನೇದು, ರಾತ್ರಿ ಕೆಲಸ ಎಲ್ಲ ಮುಗಿದ ಮೇಲೆ ಮಲಗೋಕ್ಕಿಂತ 1 ತಾಸು ಮುಂಚೆ ನಮ್ಮ ಮನೆಯಲ್ಲಿರೋ ಲೈಟ್ಸ್ ಎಲ್ಲ ಡಿಮ್ಮು ಮಾಡೋಕ್ಕಾಗ್ತಾ ಇದೆಯಾ, ಸ್ಕ್ರೀನ್ಸ್ ಎಲ್ಲ ಆಫ್ ಮಾಡೋಕ್ಕಾಗ್ತಾ ಇದೆಯಾ? ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಎಸ್ಪೆಷಲಿ ಮಕ್ಕಳಿರೋ ಮನೆಯಲ್ಲಿ ನಾನು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ, ಇಂಟರ್ನೆಟ್ ಆಫ್ ಮಾಡಿಬಿಟ್ಟು ಟಿ ವಿನೂ ಮೊಬೈಲು ಏನಿದೆ ಬೆಡ್ರೂಮಿಂದ ಎಲ್ಲಿ ಮಲಗ್ತಿರೋ ಅದರಿಂದ ಆಚೆ ಇಡೋಕ್ಕಾಗ್ತಾ ಇದೆಯಾ? ಎಸ್ಪೆಷಲಿ ಬ್ರೈನ್ ಡೆವಲಪ್ಮೆಂಟ್ಗೆ ನಮಗಾಗಲಿ ನಮ್ಮ ಮಕ್ಕಳಿಗಾಗಲಿ ಮೊಮ್ಮಕ್ಕಳಿಗಾಗಲಿ ಬೇಕಾಗಿರೋದು ಇಂಟರ್ನೆಟ್ಟಿಂದ ಇಲ್ಲದೇ ಇರುವಂತಹ 8-10 ತಾಸು ಬೇಕಾಗಿರೋದು ನಮಗೆ. ಸೊ ಈಗಲೇ ಈ ವಿಡಿಯೋ ಪಾಸ್ ಮಾಡಿ, ನಾನು ಬೇಕಾದ್ರೆ ವೆಯ್ಟ್ ಮಾಡ್ತೀನಿ. ರಾತ್ರಿ ನೀವು 10 ಗಂಟೆಗೆ ಮಲ್ಗೋಂಗಿದ್ದರೆ 9 ಗಂಟೆಗೆ ಅಲಾರಾಮ್ ಇಟ್ಕೊಂಬಿಡಿ. ನನಗೆ ಗೊತ್ತಿಲ್ಲ ಎಷ್ಟೋ ಜನ ಪಾಸ್ ಮಾಡಿಲ್ಲ, ಬರೀ ಕೇಳಿಸ್ಕೊಳ್ತಾ ಇದ್ದೀರಾ ಅಂತ. ಮತ್ತೆ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ನನಗೆ ಗೊತ್ತಿದೆ ಇದೇ ಒಂದು ವಿಡಿಯೋ ಸಾಕು ನಮ್ಮ ಜೀವನ ಸಂಜೀವನ ಮಾಡೋಕ್ಕೆ. ನಾನು ನಂಬಿದ್ದೀನಿ ನೀವು ಮಾಡಿದ್ದೀರಾ ಅಂತ. 10 ಗಂಟೆಗೆ ಮಲಗೋರು 9 ಗಂಟೆಗೆ ಅಲಾರಾಮ್ ಇಟ್ಕೊಳ್ಳಿ, 9 ಗಂಟೆಗೆ ಮಲಗೋರು 8 ಗಂಟೆಗೆ ಅಲಾರಾಮ್ ಇಟ್ಕೊಳ್ಳಿ ದಯವಿಟ್ಟು. ಮೊದಲನೇದು. ಎರಡನೇದು, ರಾತ್ರಿ ಎಲ್ಲ ಕೆಲಸ ಆದಮೇಲೆ ಐ ಥಿಂಕ್ ನಮ್ಮೆಲ್ಲ ಗೊತ್ತಿದೆ ಅನಿಸುತ್ತೆ, ಬೇಸಿಕ್ ಮರ್ತೋಗಿದ್ದರೆ ಇನ್ನೊಂದು ಸತಿ ಜ್ಞಾಪಿಸ್ತಾ ಇದ್ದೀನಿ. ಹೊರಗಿಂದ ಬಂದಿರ್ತೀವಲ್ಲ ಕೆಲಸ ಮುಗಿದ್ಕೊಂಡು 6 ಗಂಟೆ 7 ಗಂಟೆ 8 ಗಂಟೆ 9 ಗಂಟೆಗೆ ದಯವಿಟ್ಟು ಕೈಕಾಲು ಮುಖ ತೊಳ್ಕೊಳ್ಳಿ, ಆದರೆ ಸ್ನಾನ ಮಾಡ್ಕೊಳ್ಳಿ. ಬಿಕಾಸ್ ಹೊರಗಿಂದ ಅಷ್ಟು ಪೊಲ್ಯೂಷನು ಅಷ್ಟು ನೆಗೆಟಿವಿಟಿಯಿಂದ ಬಂದಿರ್ತೀವಿ. ಸ್ನಾನ ಬರೀ ನಾವು ಅಂದ್ಕೊಂಡಿದ್ದೀವಿ ಹೊರಗಡೆಯಿಂದ ಬಂದರೆ ಮಾತ್ರ ಕೊಳೆಗೆ ಮಾತ್ರ ಆಚೆದು. ಇಟ್ಸ್ ಕಾಲ್ಡ್ ಎಸ್ ಎ ಸ್ಪಿರಿಚುವಲ್ ಬಾತ್. ಎನಿವೆ, ಆಗದೆ ಹೋದರೆ ಕೈಕಾಲು ಮುಖನಾರು ದಯವಿಟ್ಟು ತೊಳ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಊಟ ಮುಂಚೆನೇ ಮಾಡೋಕ್ಕಾಗತ್ತಾ ಅಂತ ನೋಡಿ. 6 ಗಂಟೆ ಮುಂಚೆ, ಅಟ್ಲೀಸ್ಟ್ 7 ಗಂಟೆ ಮುಂಚೆನೇ ಊಟ ಮುಗ್ಸೋಕ್ಕಾಗತ್ತಾ ಅಂತ ನೋಡಿ. ಇದು ರಿಕ್ವೆಸ್ಟ್, ಇದು ಆಪ್ಷನಲ್ಲು, ರಿಕ್ವೆಸ್ಟ್ ಅಷ್ಟೇ. ಇನ್ನಷ್ಟು ಆಳವಾಗಿ ಮಲಗ್ಬೋದು ಅಂತ ಅಷ್ಟೇ ನನ್ನ ರಿಕ್ವೆಸ್ಟು. ನೋಡಿ, ಇಲ್ಲದೆ ಹೋದರೆ ಬೇರೆ ನಾನು ಹೇಳಿದ್ದೆಲ್ಲ ಕಂಟಿನ್ಯೂ ಮಾಡಿ. ಮಲಗೋಕ್ಕಿಂತ 1 ತಾಸು ಮುಂಚೆ ಎಲ್ಲ ಆಫ್ ಮಾಡಿದ್ದೀವಿ, ಸ್ವಿಚ್ ಆಫ್ ಮಾಡಿದ್ದೀವಿ, ಸ್ಕ್ರೀನಿಂದ ದೂರ ಕೂತಿದ್ದೀವಿ, ಆಫ್ ಮಾಡಿದ್ದೀವಿ, ಲೈಟ್ಸ್ ಎಲ್ಲ ಡಿಮ್ ಮಾಡಿದ್ದೀವಿ. ಎಲ್ಲ ಆದಮೇಲೆ ಬೆಡ್ ಮೇಲೆ ಬಂದು ಕೂತಿರ್ತೀವಲ್ಲ, ಒಂದು 5 ನಿಮಿಷ ಎರಡೂ ಕೈ ತಗೊಂಡು ನಿಮ್ಮ 2 ಕಾಲನ್ನ ಚೆನ್ನಾಗಿ ಮಸಾಜ್ ಮಾಡಿ, ಪಾದಗಳನ್ನು ಚೆನ್ನಾಗಿ ಮಸಾಜ್ ಮಾಡಿ 4-5 ನಿಮಿಷ. ಏನಾಗುತ್ತೆ ಅಂದರೆ ನಮ್ಮದು ಅನ್ಪ್ರಾಸೆಸ್ ಥಾಟ್ಸ್ ಇದೆಯಲ್ಲ, ಅದೆಲ್ಲ ಶರೀರದ ಮೂಲವಾಗಿ ಕಾಲಿಗೆ ಬರುತ್ತೆ. ಚೆನ್ನಾಗಿ ಮಾಡಿದ ಮೇಲೆ ಮಸಾಜ್ 4-5 ನಿಮಿಷ ಪೂರ್ತಿ ಗಮನ ನಮ್ಮದು ಮೈಂಡು ಕಾಲು ಕಡೆಗೆ ತೊಗೊಂಡು ಹೋಗುತ್ತೆ. ಏನು ತಗೊಳ್ತೀವೋ ಸುಮ್ಮನೆ ಭೂಮಿ ಮೇಲೆ ಹಿಂಗೆ ತಟ್ಕೊಳ್ಳಿ ಅಷ್ಟೇ. ಅಂದರೆ ಫಿಸಿಕಲಿ ಮೆಟಫರಿಕಲಿ ನಾವೇನೇನು ನೆಗೆಟಿವಿಟಿ ಇದೆಯೋ ಅದೆಲ್ಲ ಭೂಮಿಗೆ ಕೊಟ್ಬಿಟ್ಟಿದ್ದೀವಿ ಅಂತ ಅರ್ಥ. ಇದಾದಮೇಲೆ ಬೆಡ್ ಮೇಲೆ ಕೂತ್ಕೊಳ್ಳಿ. ಸಡನ್ನಾಗಿ ಮಲಗಿಬಿಡ್ತಾರೆ ಎಲ್ಲರೂ, ಹಾಸಿಗೆ ಹತ್ತಿದ ತಕ್ಷಣ ಮಲಗಿಬಿಡ್ತಾರೆ, ನಿದ್ದೆ ಬರಲ್ಲ, ಓಡಾಡ್ತಿರ್ತಾರೆ. ಕೂತ್ಕೊಂಡು ಬೆನ್ನು ಸ್ಟ್ರೈಟ್ ಮಾಡಿಕೊಂಡು ಕಣ್ಣು ಮುಚ್ಕೊಂಡು ಬ್ರೀದಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ.
3 ಸತಿ ಮೂಗಿಂದ ಉಸಿರನ್ನು ಒಳಗೆ ತಗೊಳ್ಳಿ, ಬಾಯಿಂದ ಉಸಿರನ್ನು ಹೊರಗೆ ಬಿಡಿ. ಮನಸ್ಸೊಳಗೇನೆ ವಿಶ್ರಾಂತಿ ವಿಶ್ರಾಂತಿ ವಿಶ್ರಾಂತಿ, ರಿಲ್ಯಾಕ್ಸ್ 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 ಅಂತ ಹೇಳಿ. ಈ ಥರ ಕಣ್ಣು ಮುಚ್ಕೊಂಡೇ ಮಾಡಿದಾಗ ನಿಮಗೆ ಗೊತ್ತಾಗತ್ತೆ ನಿಮ್ಮ ಉಸಿರಾಟ ಆಳವಾಗಿರುತ್ತೆ, ಲಯೆಯಲ್ಲಿ ಇರುತ್ತೆ. ಅದೇ ನಮಗೆ ಬೇಕಾಗಿರೋದು. ಬಾಡಿ ಮತ್ತು ಮೈಂಡ್ ಕಾಮ್ ಮಾಡೋಕ್ಕೆ, ರಿಲ್ಯಾಕ್ಸ್ ಮಾಡೋಕ್ಕೆ. ಅದಾದಮೇಲೆ ಕಣ್ಣು ಮುಚ್ಕೊಂಡೇನೆ ಕೂತಿರ್ತೀರ ಹಾಸಿಗೆ ಮೇಲೆ, ಬೆನ್ನು ನೇರ ಇರುತ್ತೆ. ಕಾಲುಗಳು ಚಕ್ಕಂಬಟ್ಲೆ ಹಾಕ್ಕೊಂಡು ಕೂತ್ಕೋಬೋದು ಅಥವಾ ನೇರವಾಗಿ ಇಟ್ಕೊಂಡು ಕೂತ್ಕೋಬೋದು. ಬೆನ್ನು ಹೊರ್ಕೊಂಡು ಕೂತ್ಕೋಬೋದು ಹಾಸಿಗೆಗೆ ಅಥವಾ ದಿಂಬಿಗೆ, ಇಲ್ಲಾಂದರೆ ನೇರವಾಗಿ ಹಂಗೆ ಕೂತ್ಕೋಬೋದು. ಏನೋ ಇದಿಲ್ಲದೇನು ಸಪೋರ್ಟ್ ಇಲ್ಲದೇನೂ ಕೂತ್ಕೋಬೋದು. ಕಣ್ಣು ಮುಚ್ಕೊಂಡು ಬೆಳಗ್ಗೆ ಎದ್ದ ಮೇಲೆ ಈ ಕ್ಷಣದ ತನಕ ಏನೇನಾಗಿರುತ್ತೋ ತಲೆಯಲ್ಲೇ ಒಂದು ಸತಿ ಯೋಚನೆ ಮಾಡ್ಕೊಳ್ಳಿ. ಹೇಗೆ ಅಂತಿದ್ದರೆ, ನೀವು ಇದನ್ನು ಏನಾಗಿದೆಯೋ ಸ್ಕ್ರೀನಲ್ಲಿ ಯೋಚನೆ ಮಾಡ್ತಾ ಇದ್ದೀರಾ. ಆ ಸ್ಕ್ರೀನಲ್ಲಿ ನೀವಿಲ್ಲ, ಆದರೆ ಬೆಳಗ್ಗೆಯಿಂದ ಸಂಜೆ ತನಕ ಏನೇನಾಗಿರುತ್ತೋ ಅದು ನೀವು ದೂರ ಕೂತ್ಕೊಂಡು ಸ್ಕ್ರೀನಲ್ಲಿ ನೋಡೋ ಥರ. ಇದಕ್ಕೆ ಸಾಕ್ಷಿ ಭಾವ ಅಂತ ಹೇಳ್ತಾರೆ. ಅಂದರೆ ಏನು ಆ ಸ್ಕ್ರೀನಲ್ಲಿ ಬರ್ತಾ ಇದೆಯೋ ರಿಜೆಕ್ಟೂ ಮಾಡ್ತಾ ಇಲ್ಲ, ತಗೊಳ್ತಾನೂ ಇಲ್ಲ. ಅಂದರೆ ನಾವೇನು ಮಾಡ್ತಾಯಿದ್ದೀವಿ ಅಂತಂದರೆ ಇಂಡೈರೆಕ್ಟಾಗಿ ನಾನು ಸಾಕ್ಷಿ, ಪ್ರಜ್ಞೆ, ನನ್ನ ಶರೀರ ಬೇರೆ ಮನಸ್ಸು ಬೇರೆ ಅಂತ ದೂರ ಕೂತ್ಕೊಂಡು ಕಣ್ಣು ಮುಚ್ಕೊಂಡು 4-5 ನಿಮಿಷನೋ 6-8 ನಿಮಿಷನೋ 8-10 ನಿಮಿಷನೋ 10-12 ನಿಮಿಷನೋ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಗೊತ್ತಾ? ಬೆಳಗ್ಗೆಯಿಂದ ಸಂಜೆ ತನಕ ಎಷ್ಟು ಯೂಸ್ ಮಾಡಿರ್ತೀವೋ ನಮ್ಮ ಶರೀರ, ನಮ್ಮ ಬುದ್ಧಿಶಕ್ತಿ, ನಮ್ಮ ಮನಸ್ಸು ಅಷ್ಟೊತ್ತು ಕೂತ್ಕೋಬೇಕಾಗತ್ತೆ. ಇಲ್ಲ ಅಂತಿದ್ದರೆ ಮಲಗಿದ್ರೂ ನಿದ್ದೆ ಬರೋಲ್ಲ, ನಿದ್ದೆ ಬಂದರೂ ಸರಿಯಾಗಿ ಆಳವಾಗಿ ನಿದ್ದೆ ಬರೋಲ್ಲ, ಬಂದರೂ ಸಹ ಹೊರಳಾಡ್ತಾ ಇದ್ದೀವಿ ಅಷ್ಟೇ. ಈ ಒಂದು ಬ್ರೀದಿಂಗ್ ಸರಿ ಹೋದ್ಮೇಲೆ, ಆಳವಾದ ಮೇಲೆ, ನೀವು ಆ ಶಾರ್ಟ್ ಮೂವಿ ನಿಮ್ಮದೇ ನೋಡೋಕ್ಕೆ ಶುರು ಮಾಡಿದ ಮೇಲೆ ಮನಸ್ಸು ಎಲ್ಲೆಲ್ಲೋ ಹೋಗ್ತಾ ಇರುತ್ತೆ. ವಾಪಸ್ ನಾವೇನು ಹೇಳಬೇಕು ಅಂತಿದ್ದರೆ, ನಾನು ಶರೀರ ಅಲ್ಲ, ನಾನು ನನ್ನ ಮನಸ್ಸಲ್ಲ. ಮನಸ್ಸಂದರೆ ಇಲ್ಲಿ ಮನಸ್ಸು, ಬುದ್ಧಿ ಮತ್ತು ಮತ್ತೆ ಭಾವನೆ ಇರುತ್ತೆ. ನಾನು ಅದಲ್ಲ, ಅದನ್ನು ನೋಡ್ತಾ ಇರೋದು ಮಾತ್ರ. ಹೇಗೆ ಮೂವಿ ಸ್ಕ್ರೀನಲ್ಲಿ ನೀವು ಮೂವಿ ಥಿಯೇಟ್ರಲ್ಲಿ ಸೀಟಲ್ಲಿ ಹಿಂದೆ ಕೂತ್ಕೊಂಡು ನೋಡ್ತಾ ಇರೋದನ್ನು ಅದನ್ನು ಗಮನಿಸಿ. ಮನಸ್ಸೊಳಗೆ ನೀವು ನಿಧಾನವಾಗಿ ಹೇಳ್ಕೋಬೇಕಾಗಿರೋದು, ನಾನು ನನ್ನ ಮನಸ್ಸಲ್ಲ, ನಾನು ನನ್ನ ಶರೀರ ಅಲ್ಲ. ಏನು ಅಂದರೆ, ನೀವೇನು ನೆಗೆಟಿವ್ ಆಗಿ ಹೇಳಿದ್ವಿ, ಪಾಸಿಟಿವ್ ಆಗಿ ಹೇಳಬೇಕಲ್ಲ. ಅಹಂ ಬ್ರಹ್ಮಾಸ್ಮಿ ತತ್ವಮಸಿ. ಇಲ್ಲಾಂದರೆ ಚಿದಾನಂದ ರೂಪ ಶಿವೋಹಂ ಶಿವೋಹಂ. 5 ನಿಮಿಷ ಕೂತ್ಕೊಳ್ತೀರೋ, 8 ನಿಮಿಷ ಕೂತ್ಕೊಳ್ತೀರೋ, 10 ನಿಮಿಷ ಕೂತ್ಕೊಳ್ತೀರೋ, 12 ನಿಮಿಷ ಕೂತ್ಕೊಳ್ತೀರೋ, ಇದನ್ನೇ ಹೇಳ್ತಾ 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 ಮನಸ್ಸೊಳು ಮತ್ತೆ ಎಲ್ಲೆಲ್ಲೋ 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 ಏನೇನೋ ಬರುತ್ತೆ. ಮತ್ತೆ ಉಸಿರಾಟದ ಕಡೆಗೆ ತನ್ನಿ, ಮತ್ತೆ ಇದನ್ನು ರಿಪೀಟ್ ಮಾಡಿ. ನಾನು ಶರೀರ ಅಲ್ಲ, ನಾನು ಮನಸ್ಸಲ್ಲ, ಅಹಂ ಬ್ರಹ್ಮಾಸ್ಮಿ ತತ್ವಮಸಿ, ಅಹಂ ಬ್ರಹ್ಮಾಸ್ಮಿ ತತ್ವಮಸಿ, ಅಹಂ ಬ್ರಹ್ಮಾಸ್ಮಿ ತತ್ವಮಸಿ. ಅಥವಾ ಚಿದಾನಂದ ರೂಪ ಶಿವೋಹಂ ಶಿವೋಹಂ, ಚಿದಾನಂದ ರೂಪ ಶಿವೋಹಂ ಶಿವೋಹಂ, ಚಿದಾನಂದ ರೂಪ ಶಿವೋಹಂ ಶಿವೋಹಂ. ಸೊ ಸ್ಕ್ರೀನು ಓಡ್ತಾ ಇರುತ್ತೆ. ಸ್ಕ್ರೀನ್ ಓಡದೇ ಇರಬೇಕಾದ್ರೆ ಉಸಿರಾಟ ಗಮನ ಬಿಟ್ಟು ಇದನ್ನು ಮನಸ್ಸೊಳಗೆ ಸೈಲೆಂಟಾಗಿ ಹೇಳ್ಕೊಳ್ತಾ 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 ಒಂದು ಸತಿ ತೂಗಡಿಸ್ತೀರಾ, ಕಂಟಿನ್ಯೂ ಮಾಡಿ. 2ನೇ ಸತಿ ತೂಗಡಿಸ್ತೀರಾ, ಕಂಟಿನ್ಯೂ ಮಾಡಿ. 3ನೇ ಸತಿ ತೂಗಡಿಸ್ತೀರಾ, ನಿಧಾನಕ್ಕೆ ಜಾರ್ಕೊಂಡು ಹಂಗೇ ಮಲಗಿಬಿಡಿ. ಬೆಳಗ್ಗೆ ಅಲಾರಮ್ ಒದ್ದಾಗ ಪ್ರಾರ್ಥನೆ ಮಾಡಿಕೊಂಡು ಎದ್ದೊಳಿ. ಎದ್ದ ಮೇಲೆ ನೋಡಿ, ನಿನ್ನೆ ರಾತ್ರಿ ಮಲಗಿದ್ದಕ್ಕೂ ನಾಳೆ ಬೆಳಗ್ಗೆ ಎದ್ದೊಳಗ್ತಾ ಇರೋದಕ್ಕೂ ಎಷ್ಟು ವ್ಯತ್ಯಾಸ ಇರುತ್ತೆ ಅಂತ.
5-10% ಜನಕ್ಕೆ ಒಂದು ರಾತ್ರಿಯಲ್ಲೇ ರಿಸಲ್ಟ್ಸ್ ಬಂದ್ಬಿಡುತ್ತೆ. 10-15% ಜನಕ್ಕೆ ಯಾರು ಈ ವಿಡಿಯೋ ನೋಡಿಬಿಟ್ಟು ಅನುಷ್ಠಾನಕ್ಕೆ ತರ್ತಿರೋದು, ಪ್ರಾಕ್ಟಿಕಲಾಗಿ ಇಂಪ್ಲಿಮೆಂಟ್ ಮಾಡ್ತಿರೋದು, ಒಂದು ವಾರದಲ್ಲಿ ರಿಸಲ್ಟ್ಸ್ ಬಂದ್ಬಿಡುತ್ತೆ. ಮಿಕ್ಕಿರೋ 85% ಜನಕ್ಕೂ ಯಾರು ಈ 4 ಸ್ಟೇಜ್ ಕರೆಕ್ಟಾಗಿ ಮಾಡ್ತಾರೋ, ಬೆಳಗ್ಗೆ ಎದ್ದು ಒಂದು ಸತಿಗೆ ಒಂದು ಕೆಲಸ, 1 ತಾಸು ಮುಂಚೆ ಲೈಟ್ಸ್ ಎಲ್ಲ ಡಿಮ್ ಮಾಡಿ, ಸ್ಕ್ರೀನ್ಸ್ ಎಲ್ಲ ಆಫ್ ಮಾಡಿ, ಕಾಲಿಗೆ ಚೆನ್ನಾಗಿ ಮಸಾಜ್ ಕೊಟ್ಕೊಂಡು ಉಸಿರಾಟದ ಕಡೆಗೆ ಗಮನಿಸಿ 3 ಸತಿ ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಅಥವಾ ಚಿದಾನಂದ ರೂಪ ಶಿವೋಹಂ ಶಿವೋಂ ಅಂತ ಹೇಳಿಬಿಟ್ಟು ಮಲಗ್ತಿರೋ 3 ವಾರಗಳಲ್ಲಿ ನಮ್ಮೆಲ್ರಿಗೂ ಏನು ಹುಡುಕ್ತಾ ಇದ್ದೀವೋ, ಬಿಕಾಸ್ ಒಂದೇ ಕ್ಲಿಕ್ ಆಗಬೇಕಾಗಿರೋದು ನಮ್ಮೆಲ್ರಿಗೂ, ನಾನು ಯಾರು, ನನ್ನ ಟ್ರೂ ಕಾನ್ಷಿಯಸ್ನೆಸ್ ಏನು, ನಾನು ಶರೀರ ಅಲ್ಲ, ಮನಸ್ಸಲ್ಲ ಅಲ್ಲ ಅಂತ ಗೊತ್ತಾಗ್ಬಿಟ್ಟಿದೆ. ನಾನು ಏನು ಅಂತ ಗೊತ್ತಾಗೋದು ಈಗ. ಅದನ್ನೇ ಡೀಪಾಗಿ ಹೋಗ್ಬಿಟ್ಟು ಹೂ ಆಮ್ ಐ, ನಾನು ಯಾರು ಅಂತ ಕೇಳ್ತಾರೆ. ಈಗ ನಮಗೆ ಥಿಯರಿಟಿಕಲಿ ಗೊತ್ತಾಗುತ್ತೆ 1, 2, 3 ವಾರಗಳಲ್ಲಿ. ಹೌದು, ಅಹಂ ಬ್ರಹ್ಮಾಸ್ಮಿ ತತ್ವಮಸಿ, ಯಾರಿಗೂ ಹೇಳಬೇಕಾಗಿಲ್ಲ, ಇದು ನಿಮಗೆ ಗೊತ್ತಾಗುತ್ತೆ, ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಆದರೆ ಯಾವಾಗ ಜ್ಞಾನೋದಯ ಆಗುತ್ತೆ, ಯಾವಾಗ ನಮಗೆ ರಿಯಲೈಸ್ ಆಗುತ್ತೆ, ಯಾವಾಗ ನಮಗೆ ಎನ್ಲೈಟನ್ಮೆಂಟ್ ಸಿಗುತ್ತೆ, ಯಾರು ಇದೇ ಯಾತ್ರೆಯಲ್ಲಿ ಪ್ರತಿ ರಾತ್ರಿ ಇರ್ತಾರೋ ಆ ಇಂಟೆನ್ಸಿಟಿಯಿಂದ, ಆ ತೀವ್ರತೆಯಿಂದ, ಬಿಕಾಸ್ ನಿಮ್ಗೆ ಗೊತ್ತಾಗಬೇಕು, ಇದೊಂದು ವಿಷಯನೇ ನಾವು ತಿಳ್ಕೋಬೇಕಾಗಿರೋದು. ನಾನು ಹೆಂಗೆ ಮಾಡ್ತಾಯಿದ್ದೀನಿ ಅಂದರೆ, ಈಗ 3-4 ವಾರಗಳಿಂದ ನನ್ನ ಜೀವನ ಮತ್ತು ಸಾವು ಇದೊಂದು ವಿಷಯದ ಮೇಲೇ ಆಧಾರಿತವಾಗಿದೆ. ಅಂದರೆ ಯು ಪ್ಲೀಸ್ ಅಂಡರ್ಸ್ಟ್ಯಾಂಡ್, ನಮ್ಮ ಜೀವನ ಮತ್ತು ನಮ್ಮ ಸಾವು, ಜೀವನ ಆದಮೇಲೆ ಏನಿದೆಯೋ ಅದು ನಾನು ಯಾರು ಅಂತ ತಿಳ್ಕೊಳ್ಳೋದರಲ್ಲಿ ಮಾತ್ರ ಆಧಾರಿತವಾಗಿದೆ. ಎಷ್ಟೋ ಜನ ಸ್ಪಿರಿಚುವಾಲಿಟಿ ಅಂತಾರೆ, ಎಷ್ಟೋ ಜನ ಆಧ್ಯಾತ್ಮಿಕ ಅಂತಾರೆ, ಅದರಲ್ಲಿ ಇದೇ ಇರೋದು. ನಮ್ಮನ್ನು ಯಾರು ಅಂತ ನಾವು ರಿಯಲೈಸ್ ಮಾಡ್ಕೊಳ್ಳೋದೇ ಇರೋದು. ಪ್ರಾಮಿಸ್ ಮಾಡಿ ಹೇಳ್ತಾ ಇದ್ದೀನಿ, ಈ 3-4 ವಾರದಿಂದನೇ ಈ ಯಾತ್ರೆಯಲ್ಲಿ ಇರೋದು ನಾನು. ಎಲ್ಲ ವಿಷಯಗಳು ಗೊತ್ತಿತ್ತು. 70-75 ಟ್ರೈನಿಂಗ್ ಪ್ರೋಗ್ರಾಮ್ಸ್ ಅಟೆಂಡ್ ಮಾಡಿದ್ದೀನಿ, ಎಷ್ಟೋ ವೀಡಿಯೋಸನ್ನು ನೋಡಿದ್ದೀನಿ, ಎಷ್ಟೋ ಆನ್ಲೈನ್ ಪ್ರೋಗ್ರಾಮ್ಸನ್ನು ಅಟೆಂಡ್ ಮಾಡಿದ್ದೀನಿ. ಈ 20-75 ಪ್ರೋಗ್ರಾಮ್ಸ್ ಅಟೆಂಡ್ ಮಾಡೋಕ್ಕೆ ಆಲ್ಮೋಸ್ಟ್ 20-22 ಲಕ್ಷ ಇನ್ವೆಸ್ಟ್ ಮಾಡಿದ್ದೀನಿ ಲಾಸ್ಟ್ 28 ವರ್ಷಗಳಿಂದ. ಎಷ್ಟೋ ಗುರುಗಳ ಹತ್ರ ಹೋಗಿದ್ದೀನಿ. ಅವ್ರು ಹೇಳಿರೋದು ಈಗ 4 ವಾರದಿಂದ ಒಂದೊಂದು ಪಾಯಿಂಟ್ ಇಂಪ್ಲಿಮೆಂಟ್ ಮಾಡಿದಾಗ ನನಗೆ ನನ್ನೊಳಗೆ ಡೆಪ್ತು ಗೊತ್ತಾಗ್ತಾ ಇದೆ, ಹೈಟು ಗೊತ್ತಾಗ್ತಾ ಇದೆ, ಆ ಘಟ್ಟದ ತನಕ ಬಂದಿದ್ದೀನಿ ಅಂತ ಗೊತ್ತಾಗ್ತಾ ಇದೆ. ಇದು ಒಂದು ವರ ಸಿಕ್ಬಿಟ್ರೆ, ಎಷ್ಟೋ ಜನ ನನ್ನ ಹತ್ರ ಕೇಳ್ತಾರೆ, ಎಷ್ಟು ದಿನಗಳಾಗ್ಬೋದು, ಎಷ್ಟು ವಾರಗಳಾಗ್ಬೋದು ಅಂತ. ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಈ ಯಾತ್ರೆ ಶುರು ಮಾಡಿ ನಾನು 28 ವರ್ಷಗಳಾಯಿತು. ಈಗ ತೀವ್ರತೆಯಿಂದ ಮಾಡ್ತಾ ಇರೋದು 3-4 ವಾರಗಳಿಂದ. ಅದರಲ್ಲೇ ಈ ಲೆವೆಲ್ ತನಕ ನನಗೆ ಬರ್ಬೋದು ಅಂತಿದ್ದಾರೆ. ನೋಡಿ, ಈ ವಿಡಿಯೋ ಮಾಡೋಕ್ಕೂ ಗಟ್ಸು ಕೊಟ್ಟಿದ್ದು ನಾನೇನು ಮಾಡಿದ್ದೀನೋ 3-4 ವಾರದಲ್ಲಿ. ಈ ಒಂದು ವರವನ್ನು ಭಗವಂತನ ಹತ್ರ ಕೇಳ್ಕೊಳ್ಳಿ. ಆ ಒಂದು ವಿಲ್ ಪವರ್ಗೆ, ಆ ಒಂದು ಹಠ ಮಾಡಿ, ನಿಮಗೂ ನಿಮ್ಮ ಕುಟುಂಬದವ್ರಿಗೂ, ನಿಮ್ಮ ಹಿತೈಷಿಗಳಿಗೂ, ಪೂರ್ತಿ ಪ್ರಪಂಚಕ್ಕೂ ಮತ್ತೊಂದು ಸತಿ ಅಂತರಾಳದಿಂದ ವರಮಹಾಲಕ್ಷ್ಮಿಯ ಹಾರ್ದಿಕ ಶುಭಾಶಯಗಳು.